ಇತ್ತೀಚಿನ ದ ಫಾರಿನ್ ಕಂಟ್ರಿಬ್ಯೂಷನ್ ರೆಗ್ಯುಲೇಷನ್ ಅಮೆಂಡ್ಮೆಂಟ್ ಬಿಲ್ ಈಗಾಗಲೇ ತನ್ನ ಝಲಕನ್ನು ತೋರಿಸಲು ಆರಂಭ ಮಾಡಿದೆ. ಇದರ ಪ್ರಕಾರ ಮೊದಲನೇದಾಗಿ NGOಗಳ FCRA ರದ್ದಾದರೆ ಅಥವಾ ಅವಧಿ ಮುಗಿದರೆ ವಿದೇಶಿ ಹಣದಿಂದ ಪಡೆದ ಆಸ್ತಿಗಳನ್ನು ನಿರ್ವಹಿಸಲು ನಿರ್ದಿಷ್ಟ ಅಧಿಕಾರಿಯನ್ನ ಅಲ್ಲಿ ನೇಮಿಸಲಾಗುತ್ತೆ. ನಿರ್ದಿಷ್ಟ ಉದ್ದೇಶ ಮತ್ತು ಪ್ರದೇಶ ಇದೊಂದು. ಎರಡನೇದ್ದು, ಸಂಸ್ಥೆಗಳು ವಿದೇಶಿ ಹಣವನ್ನು ಯಾವ ಕೆಲಸಕ್ಕೆ ಮತ್ತು ಯಾವ ರಾಜ್ಯ ಪ್ರದೇಶಗಳಲ್ಲಿ ಬಳಸಲಿವೆ ಎಂಬುದನ್ನು ಮುಂಚಿತವಾಗಿ ಸ್ಪಷ್ಟಪಡಿಸಲೇಬೇಕು. ಇನ್ನು ಮೂರನೇದ್ದು, ಧರ್ಮ ಮತಾಂತರಕ್ಕೆ ನಿಷೇಧ. ಧಾರ್ಮಿಕ ಅಥವಾ ಸಾಮಾಜಿಕ ಅನುದಾನದ ಹೆಸರಿನಲ್ಲಿ ಮತಾಂತರ ಮತ್ತು ರಾಜಕೀಯ ಪ್ರಚಾರ ಮಾಡುವುದನ್ನು ಕಟ್ಟುನಿಟ್ಟಾಗಿ ನಿಷೇಧಿಸಲಾಗಿದೆ. ನಾಲ್ಕನೇದು, ಪಾರದರ್ಶಕತೆ. ವಿದೇಶಿ ದಾನಿಗಳ ಪೂರ್ಣ ವಿವರವನ್ನು ಹಾಗೂ ಸಂಸ್ಥೆಯ ಮುಖ್ಯಸ್ಥರ ಸಾಮಾಜಿಕ ಜಾಲತಾಣಗಳ ವಿವರಗಳನ್ನು ನೀಡುವುದು ಕಡ್ಡಾಯವಾಗಿದೆ. ಇದ್ರ ಜೊತೆ ಇನ್ನೂ ಒಂದು ಆ್ಯಡ್ ಆನ್ ಆಗುತ್ತೆ. ಏನು ಅಂತಂದ್ರೆ, ರಿಜಿಸ್ಟ್ರೇಷನ್ ಅನ್ನ ರಿನ್ಯೂವಲ್ ಮಾಡಿಸ್ಲಿಕ್ಕೆ ಕಳೆದ 2 ವರ್ಷಗಳಲ್ಲಿ ಕನಿಷ್ಠ 10 ಲಕ್ಷ ವಿದೇಶಿ ಅನುದಾನವನ್ನ ಬಳಸಿದ್ದರೆ ಮಾತ್ರ ಅವರು ಅದನ್ನ ರಿನ್ಯೂವಲ್ ಮಾಡಿಸ್ಕೊಳ್ಳಿಕ್ಕೆ ಅರ್ಹರಾಗ್ತಾರೆ.